ರಾಮ್ ರಾಮ್ ನಿನ್ನ ಹತ್ರ ಮಾತಾಡಬೇಕಿತ್ತು, ತುಂಬ ಮುಖ್ಯವಾದ ವಿಷಯ. ಇಂಟ್ರೆಸ್ಟ್ ಇತ್ತು ಅಂದರೆ ಎಲ್ಲ ಮುಖ್ಯವಾದ ವಿಷಯನೇಮ್ಮ. ಹೇಳೇನದು? ಮದುವೆ ವಿಷಯ ರಾಮ್. ವಾವ್, ಅಜ್ಜಿ ನನ್ನ ಮದುವೆ ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ. ಪಾಪ ಅವ್ರಿಗಾದ್ರೂ ನನ್ನ ಮತ್ತೆ ರೂಪನ್ ಮದುವೆ ಬಗ್ಗೆ ಕಾಳಜಿದೆ. ಅಮ್ಮ, ಮನೇಲಿ ಇಷ್ಟೆಲ್ಲ ನಡೆದಿದೆ, ಅದು ನಿನ್ನ ಕಣ್ಣು ಮುಂದೆ ನಡೆದಿದೆ. ಇದನ್ನೆಲ್ಲ ನೋಡಿನೂ ನೀನು ಮದುವೆ ವಿಚಾರ ಮಾತಾಡ್ತಿದ್ಯಾ ಅಂತ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ನನ್ನ ಮಾತು ಕೇಳಪ್ಪ. ಅಮ್ಮ, ನನಗೆ ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಪ್ಲೀಸ್. ಹಾಗಾದರೆ ನಂದು ರೂಪನ ಮದುವೆ ಹೇಳು ನೀರ. ಅದು ಹಾಗಲ್ಲಪ್ಪ. ವಿಷಯ ಏನು ಅಂತಂದರೆ. ಅಮ್ಮ ಬೇಡ, ಪ್ಲೀಸ್. ಅಯ್ಯೋ, ಎಲ್ಲ ಹೋಯ್ತು. ಸುಮ್ಮನೆ ಕನಸು ಕಟ್ಕೊಂಡಿದ್ದಕ್ಕೆಲ್ಲ ಹೋಯ್ತು. ಸರಿ ಆಯ್ತಪ್ಪ, ನಿನಗೆ ಮನಸ್ಸಿಲ್ಲ ಅಂದರೆ ಬೇಡ. ಸಾರಿ ಮಾ, ಆ್ಯಂಡ್ ಥ್ಯಾಂಕ್ಸ್ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಏಯ್, ಇಲ್ಯಾಕೆ ಹಿಂಗೆ ಬಚ್ಚಿಟ್ಕೊಂಡು ನಿಂತಿದ್ಯಾ? ಸರ್, ಅದು ಏನಾದ್ರು ಹೇಳೋದಿತ್ತಾ? ಇಲ್ಲ ಸರ್, ಅದು ಮದುವೆ. ಏನು ಎಲ್ಲರೂ ಮದುವೆ 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 ಅಂದ್ಕೊಂಡು ಮಾಡೋ ಕೆಲಸ ಇಲ್ಲ ಅಂದರೆ ಕೆಲಸ ಹುಡ್ಕೊಂಡು ಕೆಲಸ ಮಾಡು. ಇಂಥ ಬೇಡದೇ ಇರೋ ವಿಷಯ ಯೋಚನೆ ಬರಲ್ಲ. ಸರಿ ಇಡಿಯಟ್. ಏನಂಟಿ, ನಮ್ಮ ಮನೆ ಸೊಸೆಂದ್ರೆಲ್ಲ ನಿಮ್ಮ ಮನೆಗೆ ಬಂದಿದಾರಲ್ಲ, ಮ್ಯಾಚ್ನ ಹೇಗೆ ಗೆಲ್ಲಬೇಕು ಅಂತ ರಣತಂತ್ರ ಹೆಣಿತಿದ್ದೀರಾ ಅಂದೆ. ಇಲ್ಲಮ್ಮ, ಇದರಲ್ಲಿ ನಮ್ದೇನು ತಪ್ಪಿಲ್ಲ. ಅವರು ಲೀಲಾನ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಅದಕ್ಕೆ ನೀವು ಅರಿಶಿನ ಕುಂಕುಮ ಕೊಟ್ಟು ಹುಡಿ ತುಂಬಿ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಆಂಟಿ? ಅಂದ್ರ ಅದು ಅದು ಅವ್ರು ತುಂಬ ಒತ್ತಾಯ ಮಾಡ್ತಾ ಇದ್ದಾರಮ್ಮ. ಓ, ಒತ್ತಾಯ ಮಾಡ್ತಾರೆ. ಹಾಗಂತ ನೀವು ಲೀಲಾನೇನಾದ್ರೂ ಮನೆಗೆ ಕಳಿಸಿದ್ರೆ ಲೀಲಾ ಮನೆ ಒಳಗಡೆ ಕಾಲಿಡ್ತಿದ್ದಂಗೆ ರೇವತಿ ವಿಡಿಯೋ ರಾಜ್ಯಾದ್ಯಂತ ರಿಲೀಸ್ ಮಾಡಬೇಕಾಗುತ್ತೆ. ಅದು ನನ್ನ ಒತ್ತಾಯ ಪೂರ್ವಕವಾಗಿ. ಅಯ್ಯೋ, ಹಾಗಂತೂ ಮಾಡಬೇಡಮ್ಮ. ಆಟ ಇನ್ನೂ ಮುಗ್ದಿಲ್ಲ ಆಂಟಿ. ನಿಮ್ಮ ಮಗಳು ರೇವತಿ ವಿಡಿಯೋ ಸುರಕ್ಷಿತವಾಗಿ ನನ್ನ ಮೊಬೈಲಲ್ಲಿ ಇರಬೇಕು ಅಂದರೆ ಜಾಸ್ತಿ ಸ್ವಂತ ಬುದ್ಧಿ ಉಪಯೋಗಿಸ್ಬಾರ್ದು. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಷ್ಟೆ. ಅವತ್ತು ಹೇಳಿ ಬಂದಿದ್ನ ಇಷ್ಟು ಬೇಗ ಮರ್ತ್ಬಿಟ್ರೆ? ಹೂಮ್ಮ, ನೆನಪಿದೆ, ಎಲ್ಲ ನೆನಪಿದೆ, ಯಾವುದು ಮರ್ತಿಲ್ಲ. ನಾನು ಬರೀ ಎಚ್ಚರಿಕೆ ಮಾತ್ರ ಕೊಟ್ಟಿಲ್ಲ ಆಂಟಿ. ನನ್ನ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನ ನಿಮ್ಮ ಮನೆ ಬಾಗ್ಲಿಗೆ ಬಂದು ತೋರಿಸ್ಕೊಟ್ಟಿದ್ದೀನಿ. ನಾನು ಬೆಂಕಿ ಅಂತ ಗೊತ್ತಿದ್ರು ನನ್ನ ಜೊತೆ ಸರ್ಸ ಆಡೋದಕ್ಕೆ ಬರಬೇಡಿ. ನನ್ನನ್ನೇನಾದರೂ ಕೆಣಕೋ ಪ್ರಯತ್ನ ಮಾಡಿದ್ರು ಅದ್ರ ಪರಿಣಾಮ ನೆಟ್ಟಗಿರಲ್ಲ. ನನ್ನ ವಿರುದ್ಧವಾಗಿ ಏನಾದರೂ ನಡ್ಕೊಳ್ಳೋದಕ್ಕೆ ಪ್ರಯತ್ನನೂ ಮಾಡಬೇಡಿ. ಅದ್ರ ಪರಿಣಾಮನ ನೀವು ಮನೆಯವ್ರು ಎಲ್ಲರೂ ಎದುರಿಸ್ಬೇಕಾಗತ್ತೆ. ಅದನ್ನು ಹೇಳೋಕೆ ಅಂತಾನೆ ನಾನು ನಿಮಗೆ ಕಾಲ್ ಮಾಡಿದ್ದು. ಆಯ್ತಮ್ಮ, ಆದರೆ ನಿಮ್ಮ ಮನೆ ಸೊಸೆಂದ್ರು ಇಲ್ಲ ಬರಲೇಬೇಕು ಅಂತ ಹಠ ಮಾಡ್ತಾ ಕೂತಿದ್ದಾರೆ. ಓಹೋ, ಅವ್ರು ಹಠ ಮಾಡ್ತಿದ್ದಾರಾ? ಯಾಕೆ, ನೀವು ಹಠ ಮಾಡೋಕ್ಕಾಗಲ್ವಾ ಆಂಟಿ? ಕಳಿಸ್ಕೊಡಕ್ಕಾಗಲ್ಲ ಅಂತ ನೀವು ಹಠ ಮಾಡಿದ್ರೆ ಹೆಂಗಿರುತ್ತೆ? ಜಾಸ್ತಿ ಜಾಣ್ತನ ತೋರಿಸಿ ನುಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಡಿ. ನನಗೆಲ್ಲ ಅರ್ಥ ಆಗುತ್ತೆ. ಇನ್ನೊಂದು ಮಾತು ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅಭಿಗೆ ಸ್ವಾಭಿಮಾನ, ಮರ್ಯಾದೆ ಎಲ್ಲ ಸಂಬಂಧಗಳಿಗಿಂತ ಹೆಚ್ಚು ಮುಖ್ಯ. ಅದಕ್ಕೇನಾದರೂ ಒಂದು ಬಿಂದು ಅಷ್ಟು ಚ್ಯುತಿ ಬಂದರೂ ಅಭಿ ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ. ನೀವು ಲೀಲಾನ ಮನೆಗೆ ಕಳಿಸಿ, ನಾನು ರೇವತಿ ವಿಡಿಯೋನ ರಿಲೀಸ್ ಮಾಡ್ತೀನಿ. ತಂಗಿನೇ ಇಂಥ ಸಂಸ್ಕಾರದಲ್ಲಿ ಬೆಳೆದಿದ್ದಾಳೆ ಅಂತ ಅಂದರೆ ಅಕ್ಕನಿಗಿನ್ಯಾವ ರೀತಿ ಮರ್ಯಾದೆ ಸಿಗ್ಬೋದು ಅನ್ನೋದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದನ್ನ ನಾನು ಹೇಳಬೇಕಾಗಿಲ್ಲ. ಇನ್ನು ನಿಮ್ಮ ಸಂಸ್ಕಾರದ ಮೇಲೆ ಅಭಿಗೆ ಅಸಹ್ಯ ಹುಟ್ಟೋದಕ್ಕೆ ಶುರುವಾಗುತ್ತೆ. ಲೀಲಾಗ್ ಬಂದಿರೋ ಕಳಂಕ ನಮ್ಮ ಕುಟುಂಬಕ್ಕೂ ಬರಬಾರ್ದು ಅಂತ
ಅಭಿ ಲೀಲಾನ ಕುತ್ತಿಗೆ ಹಿಡಿದು ಆಚೆ ದಪ್ತಾನೆ. ಲೀಲಾನ ನೀವು ಮನೆ ಕಳಿಸಿ ಗೆದ್ದೆ ಅಂತ ಅಂದ್ಕೊಂಡ್ರೆ ಹಂಗೆ ಮಾನ ಮರ್ಯಾದೆ ಕಳ್ಕೊಂಡು ಲೀಲಾ ವಾಪಸ್ ಬಂದು ನಿಮ್ಮ ಮನೆಗೆ ಸೇರ್ಕೋತಾಳೆ. ಅಯ್ಯಯ್ಯೋ, ಅಷ್ಟೆಲ್ಲ ಆಗೋದು ಬೇಡಮ್ಮ. ಹೇಳ್ದಂಗೆ ಕೇಳ್ತೀನಿ. ಲೀಲಾನ ಯಾವುದೇ ಕಾರಣಕ್ಕೂ ಆ ಮನೆಗೆ ಕಳಿಸಲ್ಲ. ನೀನು ಹೇಳ್ದಾಗೆ ಹಠ ಮಾಡ್ತೀನಿ. ಈಗಾಗಲೇ ಜನ ನಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ, ಹೊಡೆದು ಕಳಿಸಿದ್ದಾರೆ. ನಾ ವಿಡಿಯೋ ಏನಾದ್ರು ವೈರಲ್ ಆದರೆ ನಮ್ಮನ್ನ ಕೊಂದೇ ಬಿಡ್ತಾರಷ್ಟೇ. ಏನಂದ್ರಿ? ಜನ ಹೊಡೆದ್ರಾ? ಹೌದಮ್ಮ. ಈಚೆ ಮೇಲೆ ಅಭಿಮಾನ ಇರೋ ಜನರು ನನ್ನ ಗಂಡ ಅವ್ರಿಗೆ ಮೋಸ ಮಾಡಿದ್ದಾರೆ ಅನ್ನೋ ಕೋಪಕ್ಕೆ ಹೊಡೆದು ಕಳಿಸಿದ್ದಾರೆ. ಹಲೋ ಹಲೋ ಹಲೋ. ಅಯ್ಯಯ್ಯೋ, ಕಟ್ಟೆ ಮಾಡ್ಬಿಟ್ಲಲ್ಲ ಇವಳು. ಈಗ ನಾನು ಏನು ಮಾಡಲಿ? ಲೀಲಾ ಮನೆಗೆ ಹೋಗದೆ ಇರೋಕೆ ಹೇಗೆ ತಡಿಲಿ? ಮನೆಗೆ ಬಂದಿರೋ ಸೊಸೆಂದ್ರನ್ನ ಹೇಗೆ ಹಾಗೆ ವಾಪಸ್ ಕಳಿಸ್ಲಿ? ಓಹೋ, ಅಭಿ ಹಣ, ಆಸ್ತಿ, ಹೆಸರು ಇದಷ್ಟೇ ಸಂಪಾದನೆ ಮಾಡಿದ್ದಾನೆ ಅಂದ್ಕೊಂಡೆ. ಜನಗಳನ್ನೂ ಸಂಪಾದನೆ ಮಾಡಿದ್ದಾನೆ ಅಂತ ನನಗೆ ಗೊತ್ತೇ ಇರಲಿಲ್ವೇ. ಆ ಜನಗಳನ್ನ ನಾನು ಉಪಯೋಗಿಸ್ಕೊಂಡ್ರೆ ಹೇಗಿರುತ್ತೆ? ಶಾಂತಿಯುತವಾಗಿ ನಡೆಯುತ್ತಿದ್ದಂಥ ಪ್ರತಿಭಟನೆಯಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿ ದಾಂಧಲೆ ಎಬ್ಬಿಸಿದರು. ಹೇಗಿದೆ ಹೆಡ್ಲೈನ್ಸ್? ಸೂಪರ್ ಅಲ್ಲ? ಅಭಿ ಸಂಪಾದನೆ ಮಾಡಿರೋ ಜನಗಳ ಮಧ್ಯೆ ನನ್ನ ಕಿಡಿಗೇಡಿಗಳು ಮಾಡೋ ಕೆಲಸಕ್ಕೆ ಲೀಲಾ ಮನೆಯವರು ಪತ್ರಗುಟ್ಟೋಗ್ಬೇಕು. ಲೀಲಾ ಈ ಮನೆ ಕಡೆ ಬರೋದಿರಲಿ, ಈ ಕಡೆ ಮುಖ ತಿರುಗಿಸೋಕ್ಕೂ ಹೆದರ್ಕೋಬೇಕು. ಹಾಗೆ ಮಾಡ್ತೀನಿ. ಪಾರು ಪಾರು ಪಾರು, ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿಯ ಪಾರು ಪಾರು ಪಾರು. ಕರುಣೆಯ ತೇರು ನಮ್ಮಿ ಪಾರು. ಆ ಪಾರುನ ರೂಪ ರೂಪ ರೂಪ. ಪಾರು ಅಂದರೆ ಯಾರು? ಜಿ ಕನ್ನಡದಲ್ಲಿ ಬರುವವಳಲ್ಲ ಪಾರು, ಜೀವನದಲ್ಲಿ ಬರುವವಳು ಪಾರು. ಪಾರು ಅಂದರೆ ಯಾರು? ರಾಜ್ಯ ಸೋಮೆನಲ್ಲಿ ಬರುವವಳಲ್ಲ ಪಾರು, ರಾಜಾದಿ ರಾಜನಾದ ನನ್ನ ಬದುಕಲ್ಲಿ ಬರುವವಳು ಪಾರು. ಪಾರು ಅಂದರೆ ಯಾರು? ನನ್ನೊಲವಿನ ಉಡುಗೊರೆ ಉಸಿರು ಪಾರು. ಪಾರು ಅಂದರೆ ಯಾರು? ಅಲ್ಲ, ನಾಯಿ ಹತ್ರ ಹೋಗಿ ನೀನ್ ಕಚ್ಚಿಸ್ಕೊಂಡ್ಯಾ ಅಥವಾ ನಾಯಿ ನಿನ್ನ ಹತ್ರ ಬಂದ್ ಕಚ್ತಾ? ಪಾರು ಹೇಳೆ ಪಾರು. ಗ್ಯಾರಂಟಿ ಹುಚ್ಚಿಡ್ದಿದೆ. ಪಾರು ಪಾರು ಪಾರು, ನೀನೇ ನನ್ನ ಪಾಲಿನ ಪಾರು. ನಾನು ನಿಂದೇ ನೆನಪಲ್ಲಿ ಕುಡಿದು 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 ಸರಗಿ ಕರಗಿ ಮರುಗಿ ಒಣಗಿ ಹೋಗುತ್ತಿರುವ ದೇವದಾಸ ಪಾರು. ಹೋಗ್ತೀನಿ ನೋಡು, ಮನೆಗೆ ಹೆಂಡ ಎಲ್ಲ ತರ್ತೀಯ? ಡ್ರಾಮಾ ಜೂನಿಯರ್ ಅಲ್ಲಿ ಮಿಸ್ ಆಗಿ ಡ್ರಾಮಾ ಸೀನಿಯರ್ ಸಿಟಿಜನ್ ಅಲ್ಲಿ ಅರಳಬೇಕಾಗಿರೋ ದೈತ್ಯ ಪ್ರತಿಭೆ. ನಾನೀಗ ಒಂದು ಗ್ಲಾಸಲ್ಲಿ ಆಲ್ಕೋಹಾಲ್ ಇಟ್ಕೊಂಡಿದ್ದು ನಿಮ್ಗೆ ಕಾಣಿಸ್ತಾ ಇದೆ, ಆದ್ರೆ ನೀ ಮನೆಯಲ್ಲೇ ಬಾರಿಗಂತಾನೆ ಒಂದು ಹಾಲಿದೆ ಅನ್ನೋದು ನೀವು ಮರ್ತು ಬಿಟ್ರಾ? ನೋಡಿ ಅಜ್ಜಿ, ಆಗ್ಲಿ ನಾನು ಹಿಂಗೆ ಏನೇನೇನೋ ಮಾತಾಡ್ತಿದ್ದಾನೆ. ಇವನ್ ದೇವದಾಸ್ ಅಂತೆ, ನನ್ನಿಂದೇವನು ಕುಡಿತಿದ್ದಾನೆ ಅಂತೆ. ಪಾಪ ಅವನ್ ತಾನೇ ಏನೇ ಮಾಡ್ತಾನೆ. ಮತ್ ನಾನೇನ್ ಮಾಡ್ಬೇಕು? ಕಿಚನ್ಗೆ ಹೋಗಿ ಒಂದು ಬಿಸಿ ಬಿಸಿ ಆಮ್ಲೆಟ್ ಮಾಡ್ಕೊಂಡ್ ಬಾ. ನಿನ್ನ ರೂಪಾ, ಯಾರಾದ್ರೂ ಒಬ್ರು ಸರಿಯಾಗಿ ತಿಂತೀರಾ ನನ್ನ ಹತ್ರ? ಕರೆಕ್ಟಾಗಿ ಮಾತಾಡಿದ್ರೆ ಸರಿ, ಇಲ್ಲ ಅಂದ್ರೆ ಅಜ್ಜಿ ಸಾರಿ, ಅಜ್ಜಿ ಸಾರಿ. ಮನುಷ್ಯನಿಗೆ ಲವ್ ಫೇಲ್ಯೂರ್ ಆದಾಗ ವಾಟ್ಸಪ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿ ಲವ್ನ ಮರಿಬಹುದು, ಆದ್ರೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆದಾಗ ಹೇಗೆ ಮರೆಯಕ್ಕಾಗತ್ತೆ? ಅಯ್ಯೋ, ನನಗೆ ಗೊತ್ತು ಕಣೋದಡ್ಡ. ಸ್ವಲ್ಪ ಇರೋ, ಲೀಲಾ ಮನೆಗೆ ವಾಪಸ್ ಬಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನಾವೆಲ್ಲ ಅವಳ ಪರವಾಗೇ ಇದ್ದೀವಿ.
ಪರವಾಗಿದ್ರೆ ಸಾಲದು. ಈಗ ಲೀಲಾ ಮೇಡಮ್ ಹೊರಗಡೆ ಇದ್ದಾರೆ, ಈ ಟೈಮಲ್ಲಿ ಇವರಿಬ್ರು ಹತ್ರ ಆಗ್ಬಾರ್ದು. ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕು ಅಂದ್ರೆ ಪದೇ ಪದೇ ಲೀಲಾ ಮೇಡಮ್ನ ಹೆಸರನ್ನ AJ ಸರ್ ಕಿವಿಗೆ ಹಾಕ್ತಾ ಇರ್ಬೇಕು. ಅವಾಗ ಬಾಸ್ ಮೈಂಡ್ ಡೈವರ್ಟ್ ಆಗಿ ಸುಮ್ಮನೆ ಇರ್ತಾರೆ, ಯಾವ ತೊಂದ್ರೆನೂ ಆಗಲ್ಲ. ಎಸ್, ಇಟ್ಸ್ ಅ ಗುಡ್ ಐಡಿಯಾ. ಹಾಗಾದ್ರೆ ಬಾ, ಮದುವೆ ಮಾಡ್ಕೋ ಬಾ. ನೋ ವಿಶ್ವರೂಪ್, ಬಾ. ನೋ ವಿಶ್ವರೂಪ್. ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಎಲ್ಲ ಹೋದ್ರು ಈ ನನ್ನ ಮಕ್ಕಳು. ಛೇ, ಪೇಮೆಂಟ್ ಟೈಮಿಗೆ ಕರೆಕ್ಟಾಗಿ ಬಂದುಬಿಡ್ತಾರೆ, ಆದರೆ ಕೆಲಸ ಮಾತ್ರ ಕರೆಕ್ಟ್ ಟೈಮಿಗೆ ಮಾಡಲ್ಲ. ಇವರು ನಂಬ್ಕೊಂಡು ನಾನಿದ್ದೀನಲ್ಲ, ನನ್ನ ಬುದ್ಧಿಗಿಷ್ಟು. ಅಷ್ಟಿಲ್ಲದೆ ಹೇಳ್ತಾರಾ, ಹಾಳು ಮಾಡಿದ ಹಾಳು, ಮಗ ಮಾಡಿದ ಮಧ್ಯಮ, ತಾನು ಮಾಡಿದ ಉತ್ತಮ ಅಂತ ದೊಡ್ಡವ್ರು ಹೇಳೋದೇ ಕರೆಕ್ಟು. ಆದರೆ ನಾನು ಕೇಳಬೇಕೇ? ನಾನು ಅಂದ್ಕೊಂಡಿದ್ದೆಲ್ಲ ಪ್ಲ್ಯಾನ್ ಸಕ್ಸಸ್ ಆಗಿಬಿಟ್ರೆ ನಾನು ಸಾಧನೆ ಮಾಡ್ದಂಗೆ. ಇವ್ರು ಇಷ್ಟೊತ್ತಾದರೂ ಬರಲಿಲ್ವಲ್ಲ. ಅರೆ, ಇವಳು ಯಾಕೆ ಇಷ್ಟು ಟೆನ್ಷನಲ್ಲಿ ಓಡಾಡ್ತಿದ್ದಾಳೆ? ಏನಿರ್ಬೋದು? ಅವಳನ್ನೇ ಕೇಳ್ತೀನಿ. ಅಮ್ಮ, ನೀವಾ? ನಾನು ಯಾರು ಅಂತ ಭಯಪಟ್ಬಿಟ್ಟೆ. ಯಾರೋ ಅಂತ ಭಯ ಪಟ್ಬಿಟ್ಯಾ? ಆ ಯಾರೋ ಅಂದರೆ ಯಾರು? ಯಾರು ಅಂದರೆ ಮನುಷ್ಯರಲ್ಲ. ಇನ್ನೇನು ದೇವ್ರು ಬರ್ತಾನ ನಿನ್ನ ಹತ್ರ ಮಾತಾಡೋಕ್ಕೆ? ಹಾಗೇನಿಲ್ಲಮ್ಮ, ಯಾವುದೋ ಒಂದು ಮೂವಿ ನೋಡ್ತಿದ್ದೆ, ಅದರಲ್ಲಿ ದೆವ್ವ ಭೂತ ಎಲ್ಲ ಇತ್ತು, ಹಾಗಾಗಿ ಭಯ ಆಗಿ ಓಡಾಡ್ತಿದ್ದೆ ಅಷ್ಟೇ. ಓ ಹೌದಾ? ಆದರೂ ಯಾಕೋ ಒಂಥರ ಇದೆಯಲ್ಲ. ನಾನಾ? ಇಲ್ವಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಚೆನ್ನಾಗೇ ಇರ್ತೀನಿ. ಹೌದಾ? ಸರಿಮ್ಮ, ಚೆನ್ನಾಗಿರು. ಯಾರು ಚೆನ್ನಾಗಿರ್ಬೇಕು ಅಂತ ಡಿಸೈಡ್ ಮಾಡೋದು ಆ ಭಗವಂತ. ಎಲ್ಲ ಅವನಿಚ್ಛೆ ಅಂತಲೇ ಆಗಲಿ. ಕಾಗೆ ಮುದ್ಕಿ ಒಂದು ಯಾವಾಗಲೂ ಬಂದು ಏನಾದರೂ ಒಂದು ಹೇಳ್ತಾನೆ ಇರಬೇಕು. ಬಂದರು, ಇನ್ನೇನಿದ್ರು ಕೇಕ್ ಕಟ್ ಮಾಡಿ ಪಾರ್ಟಿ ಸೆಲೆಬ್ರೇಟ್ ಮಾಡೋದಷ್ಟೇ ನನ್ನ ಕೆಲಸ. ಏನು ಮಾಡಲಿ ನಾನು? ಯಾರನ್ನ ಉಳಿಸ್ಕೊಳ್ಳಿ? ಏನನ್ನು ಉಳಿಸ್ಕೊಳ್ಳೋಣ ಅಂದರೆ ಜೀವನನೇ ಕಾಣದೇ ಇರೋ ರೇವತಿ ಭಾಳ ಹಾಳಾಗುತ್ತೆ. ರೇವತಿನ ಉಳಿಸ್ಕೊಳ್ಳೋಣ ಅಂದರೆ ಬಾಳಿ ಬದುಕಬೇಕಾಗಿರೋ ಲೀಲನ್ ಜೀವನ ಹಾಳಾಗುತ್ತೆ. ಯಾವ ಕಡೆ ಹೋಗಲಿ ನಾನು? ಅತ್ತೆ, ಏನಾದರೂ ಯೋಚನೆ ಮಾಡಿದ್ರಾ? ನಾನು ಒಂದ್ಸತಿ ನಿರ್ಧಾರ ತಗೊಂಡ್ಮೇಲೆ ಯೋಚನೆ ಮಾಡಲ್ಲ ದುರ್ಗಾ. ಯೋಚನೆ ಮಾಡಬೇಕು ಅತ್ತೆ. ಆ ಮನೆಗೆ ಒಳ್ಳೇದಾಗೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನೀವೇ ಯೋಚನೆ ಮಾಡಲ್ಲ ಅಂದರೆ ಹೇಗೆ ಹೇಳಿ? ನಾನಿರೋದೇ ಹೀಗೆ. ನಾನು ಸರಿ ಇಲ್ಲ. ನಮ್ಮಂಥವ್ರು ನಿಮ್ಮಂಥ ಶ್ರೀಮಂತರ ಮನೇಲಿ ಇರಬಾರ್ದು ದುರ್ಗಾ. ನನ್ನ ಜಾಗ ಇದೆ, ನಾನು ಇಲ್ಲೇ ಇರ್ತೀನಿ. ಅತ್ತೆ ಪ್ಲೀಸ್, ಇದೆಲ್ಲ ನೀವು ಆಡೋ ಮಾತಲ್ಲ. ನಿಮ್ಮ ನಡವಳಿಕೆ ವರ್ತನೆ ಏನು ಅಂತ ನಮಗೆ ಗೊತ್ತು. ಪ್ಲೀಸ್ ಅತ್ತೆ, ನಮ್ಮ ಮಾತು ಕೇಳಿ. ಇಲ್ಲ, ನಿಮ್ಮ ಮನೆಗೆ ನೀವು ವಾಪಸ್ ಬರೋದಿಕ್ಕೆ ನಾವೇನ್ ಮಾಡಬೇಕು ಅದನ್ನಾದ್ರೂ ಹೇಳಿ. ಏನು ಮಾಡಿದ್ರು ಪ್ರಯೋಜನ ಇಲ್ಲ. ಏನೇ ಪ್ರಯೋಜನ ಇಲ್ಲ? ಕೌಸಲ್ಯ, ಏನಾಗಿದೆ ನಿನಗೆ? ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಅಪ್ಪ, ಅಮ್ಮನ್ಗೇನಾಗಿರುತ್ತಪ್ಪ? ನಾನು ಹಠ ಮಾಡ್ತಿರೋದು ನೋಡಿ ಅವ್ರಿಗೂ ಸರಿ ಅಂತ ಅನ್ಸಿರುತ್ತೆ, ಒಳ್ಳೇದಕ್ಕೆ ಅಂತ ಅನ್ಸಿರುತ್ತೆ, ಅದಕ್ಕೆ ಬೇಡ ಅಂತಿದ್ದಾರೆ. ಬೇಡ ಅಂತ ಯಾವ ಬಾಯಲ್ಲಿ ಹೇಳಮ್ಮ? ಮಗಳ ಅಳಿಯಂದ್ರ ಜೊತೆ ಅವ್ರ ಮನೇಲಿ ಖುಷಿಯಾಗಿದ್ರೆ ತಂದೆ ತಾಯರಾದ ನಾವು ಖುಷಿ ಪಡ್ತೀವಿ. ಆದ್ರೆ ಮಗಳು ತವ್ರ ಮನೇಲಿದ್ರೆ ಯಾವ ತಂದೆ ತಾಯಿ ಖುಷಿ ಪಡ್ತಾರೆ? ಮತ್ತೆ ಏನ್ ಪ್ರಯೋಜನ ಅಂತ ಯಾಕೆ ಕೇಳಿದೆ? ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ರಿ.
ಅಂತ್ರನ್ ಕೈಯಲ್ಲಿ ರೇವತಿ ವಿಡಿಯೋ ಇದೆ. ನಾವ್ ಲೀಲನ ಅಲ್ಲಿಗೆ ಕಳ್ಸೋ ಹಾಗಿಲ್ಲ. ಆ ಅಂತರ ರೇವತಿ ವಿಡಿಯೋನ ಊರಿಗೆಲ್ಲ ಹಚ್ಚಿ. ಅಮ್ಮ, ಆ ಥರ ಏನೂ ಆಗಲ್ಲ. ಯಾಕೆ ಅಂದರೆ ನಾನು ಮನೆಗೆ ಹೋಗಲ್ಲ. ಅಂತ್ರನ್ ಕಾಲ್ ಮಾಡಿ ಹೇಳು ನಾನು ಬರಲ್ಲ ಅಂತ. ಅತ್ತೆ ಬೇಡ, ನ್ಯಾಯ ದೇವತೆನೆ ಅನ್ಯಾಯಕ್ಕೆ ಜಾಗ ಬಿಟ್ಕೊಡೋದನ್ನ ನಮ್ಮಿಂದ ನೋಡಕ್ಕಾಗಲ್ಲ. ನಾವ್ ಶಪಥ ಮಾಡಿದ್ದು ನೀವು ಹೇಳಿದನ್ನೆಲ್ಲ ಕೇಳ್ಕೊಂಡು ಹೋಗೋದಿಕ್ಕಲ್ಲ. ಹೇಗಾದ್ರೂ ಮಾಡಿ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ. ನೀವೊಂದ್ಸಲ ಮನೆಗೆ ಬನ್ನಿ, ಆಮೇಲೆ ಆ ವಿಡಿಯೋನ ಡಿಲೀಟ್ ಮಾಡಿ ನಿಮ್ ಪ್ರಾಬ್ಲಮ್ಸ್ಗೆ ಮುಕ್ತಿ ಕೊಡ್ಸೋ ಜವಾಬ್ದಾರಿ ನಮ್ದು. ಯಾವ ಆಸೆಗೂ, ಯಾವ ಆಮೇಶಕ್ಕೂ, ಯಾವ ಕಂಡೀಷನ್ಗೂ, ಯಾವ ಸ್ನೇಹಕ್ಕೂ, ಯಾವ ಪ್ರೀತಿಗೂ ನಾನು ಬಗ್ಗಲ್ಲ. ನಾನು ಆ ಮನೆಗೆ ಬರಲ್ಲ. ನಮ್ದು ಅದೇ ಮಾತು. 100 ಸಲ ಆಗ್ಲಿ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ನಮ್ ಶಬ್ದ ಮಾತ್ರ ಮುರಿಯೋದಿಲ್ಲ ಅಷ್ಟೇ. ಹೇಜೆ ಸರ್, ನಮಸ್ತೆ ಸರ್. ನಮಸ್ತೆ. ಯಾರು ನೀವು? ಸರ್, ನೀವು ನನ್ನ ಪಾಲಿನ ದೇವರು. ನನ್ನ ಲೈಫಲ್ಲಿ ನಿಮ್ಮನ್ನ ಇಷ್ಟು ಹತ್ತಿರದಿಂದ ನೋಡ್ತೀನಿ ಅಂತ ನನ್ನ ಕನ್ಸಲ್ಲಿ ಕೂಡ ಕಂಡಿರಲಿಲ್ಲ. ನೀವೆಷ್ಟು ಸಿಂಪಲ್ ಸರ್. ಮನೆಗೆ ಬಂದು ಕರೆದ್ರೆ ನೀವೇ ಬಂದು ಬಾಗಿಲು ತೆಗಿತಿದ್ದೀರಾ. ಸರ್, ನಂಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು ಸರ್. ಏನು ದುಡ್ಡು ಬೇಕಿತ್ತಾ? ದುಡ್ಡು ಬೇಡ ಸರ್, ದುಡ್ಡು ಬೇಡ. ನೀವು ನನಗೆ ದುಡ್ಡು ಕೊಟ್ಟರೆ ಇವತ್ತು ನಾಳೆನೋ ಅಥವಾ 1 ತಿಂಗಳಲ್ಲಿ ಖರ್ಚಾಗ್ಬಿಡುತ್ತೆ. ನನಗೆ ಅಂತ ಒಂದು ಕೆಲಸ ಕೊಡಿ ಸರ್. ಸರ್, ನಾನು ನಿಯತ್ತಾಗಿ ದುಡ್ದು ನಿಮ್ಮ ಋಣ ತೀರಿಸ್ತೀನಿ ಸರ್. ನನಗೆ ಒಂದೇ ಒಂದು ಕೆಲಸ ಕೊಡಿ ಸರ್, ಪ್ಲೀಸ್ ಸರ್. ಹೀಗಿದ್ದಕ್ಕಿದ್ದಾಗೆ ಬಂದು ಕೆಲಸ ಕೊಡು ಅಂದರೆ ಯಾರು ಕೊಡ್ತಾರೆ? ಕಂಪ್ನಿ ಕೆಲಸಕ್ಕೆ ಕಾಲ್ಫರ್ ಮಾಡಿದಾಗ ಅಪ್ಲೈ ಮಾಡಬೇಕು, ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಅದು ಕೆಲಸ ಕೇಳೋ ರೀತಿ. ಸರ್, ನಿಮ್ಮಂಥ ದೊಡ್ಡ ಕಂಪ್ನಿ ಒಳಗೆ ನಮಗೆಲ್ಲ ಒಳಗೋಗೋಕ್ಕೂ ಅವಕಾಶ ಇಲ್ಲ ಸರ್. ಸುಮಾರು ಸಲ ಬಂದೆ, ನಿಮ್ಮ ಸೆಕ್ಯೂರಿಟಿ ಒಳಗೆ ಬಿಡಲಿಲ್ಲ. ರೆಸ್ಯೂಮ್ ಇಸ್ಕೋತಾರೆ ಸರ್, ಆದರೆ ಆಫೀಸ್ ಒಳಗಡೆನೇ ಬಿಡಲ್ಲ. ಅದಕ್ಕೆ ನಾನೇ ನಿಮ್ಮ ಮನೆಯವ್ರಿಗೂ ಹುಡ್ಕೊಂಬಂದೆ. ಮನೇಲಿ ತುಂಬ ಕಷ್ಟ ಇದೆ ಸರ್. ಅಪ್ಪಂಗೆ ಕಣ್ಣು ಕಾಣಲ್ಲ, ಅಮ್ಮಂಗೆ ಕಾಲಿಲ್ಲ, ಮದುವೆ ಆಗದಿರೋ ತಂಗಿ ಮನೇಲಿದ್ದಾಳೆ. ಇವರೆಲ್ಲರ ಜವಾಬ್ದಾರಿ ನನ್ನ ಮೇಲಿದೆ ಸರ್. ಸರ್, ನಾನು ಸುಮ್ಮನೆ ಕೆಲಸ ಕೇಳ್ತಿಲ್ಲ ಸರ್. ನಾನು ಗೋಲ್ಡ್ ಮೆಡಲಿಸ್ಟ್, ಚೆನ್ನಾಗಿ ಓದಿದ್ದೀನಿ. ಇಂಥ ಕೆಲಸನೇ ಆಗಬೇಕು ಅಂತೇನಿಲ್ಲ. ಟೀ ಕಾಫಿ ಕೊಡೋ ಕೆಲಸ ಆದರೂ ಓಕೆ ಸರ್. ಮನೆ ನೋಡ್ಕೊಳ್ಳೋಕ್ಕೆ ಊಟಕ್ಕಾದರೂ ಕೆಲಸ ಬೇಕು ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್, ಕೆಲಸ ಕೊಡಿ ಸರ್. ಸರ್ ಪ್ಲೀಸ್ ಸರ್. ಆಹಾ, ಕಣ್ಣೀರು ಕರಗದೇ ಇರೋ ಮನುಷ್ಯನೇ ಇಲ್ಲ. ಅದರಲ್ಲೂ ಅಭಿಮನ್ಸು ಐಸ್ ಥರ, ಬೆಣ್ಣೆ ಥರ. ಐಸ್ ಜೊತೆ ಬೆಣ್ಣೆ ಇಟ್ಟರೆ ಬೆಣ್ಣೆ ಗಟ್ಟಿ ಆಗುತ್ತೆ, ಆದರೆ ಐಸು ಕರ್ಗೋಗುತ್ತೆ. ಆ ಥರ ಅಭಿಮನ್ಸು. ಸರ್ ಪ್ಲೀಸ್ ಕೆಲಸ ಕೊಡಿ ಸರ್. ಅಳಬೇಡ. ಇಷ್ಟು ಕಷ್ಟಪಟ್ಟಿದೀಯ ಅಂದಮೇಲೆ ಡೆಫಿನೆಟಾಗಿ ಹೆಲ್ಪ್. ಸರ್ಟಿಫಿಕೇಟ್ಸ್ ಇದೆಯಾ? ಇದೆ ಸರ್, ತಗೊಳ್ಳಿ ಸರ್. ರಾಮ್, ಹಾಂ ಕೆಲಸ ಬೇಕಾದವನು ಆಫೀಸ್ಗೆ ಹೋಗೋ ಬದಲು ಮನೆಗೆ ಬಂದು ನನ್ನ ಹತ್ರ ಮಾತಾಡ್ತಿದ್ಯಾ ಅಂದಾಗ್ಲೇ ಡೌಟ್ ಬಂತು. ಹೇಳು, ಯಾರು ನೀನು? ಯಾರು ಕಳ್ಸಿದ್ದು? ಹೇಳು. ಅಯ್ಯೋ, ಯಾರ ನೀನು? ಯಾರಾದ್ರೂ ಬನ್ನಿ, ಯಾರಿದ್ದೀರಾ ಬನ್ನಿ. ಯಾರು ನೀನು? ಬಿಡು. ಯಾಕೆ ಬಂದೆ? ಯಾರು ಕಳ್ಸಿದ್ದು?
ಯಾರು ನೀನು ನಾನು ಮಾತಾಡ್ತಾ ಇದ್ದೀನಿ ಬಿಡು ಅಂತ ಬಿಡು ಒಂದು ನಿಮಿಷ ಏನ್ ವಿಷಯ? ಹೇಗಿದ್ದೀರಾ ಅಂತ ಕೇಳಕ್ ಫೋನ್ ಮಾಡಿದೆ. ಹೇಗಿದ್ದೀರಾ ಅಂತ ಹೇಳಿ ನಾನು ಫೋನ್ ಇಟ್ಬಿಡ್ತೀನಿ. ಯಾಕೆ ಏನಾಯ್ತು? ಹೊಸದಾಗಿ ಏನಾಗಬೇಕಾಗಿದೆ ಆಗೋದೆಲ್ಲ ಮುಗ್ದೋಗಿದೆ. ಮನಸ್ಸಿಗೆ ಒಂಥರ ತಳಮಳ ಅಂತ ಅನಿಸ್ತಿತ್ತು, ಕಣ್ಣು ಅದರ್ತಿತ್ತು, ಲೋಟ ಬಿದ್ದೋಯ್ತು, ಅಪಶಕುನ ಅಂತ ಅನಿಸ್ತು. ನನ್ನ ಮನಸ್ಸಿಗೆ ಯಾಕೋ ತುಂಬ ಸಂಕಟ ಆಗ್ತಿತ್ತು. ತುಂಬ ಭಯ ಆಗಿ ನಿಮಗೆ ಫೋನ್ ಮಾಡಿದೆ. ನಿಂಗೆ ನಿಜವಾಗ್ಲೂ ಆ ಥರ ಫೀಲ್ ಆಯ್ತಾ? ಮತ್ತೆ ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರ ಸುಳ್ಳು ಹೇಳ್ಕೊಂಡು ಕಾಲ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಸುಮ್ಮನೆ ಫೋನ್ ಇಡಿ, ನೀವು ಹುಷಾರಾಗಿದ್ದೀರಲ್ಲ ಅಷ್ಟೇ ಸಾಕು ನನಗೆ. ಇಲ್ಲ